ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕರ್ನಾಟಕದ ಮಿಲಿಟರಿ ಹೋಟೆಲ್ಗಳಲ್ಲಿ ಸಿಗುವಂಥ ವಿಶೇಷವಾದ ಅಡುಗೆ ನಲ್ಲಿ ಫ್ರೈ. ನಲ್ಲಿ ಅಂದರೆ ಏನು ಮುರುಳಿ ಅಂತ ಇದ್ದೀರಾ? ನಲ್ಲಿ ಅಂದರೆ ಏನು ಅಂತ ನೀವು ತಿಳ್ಕೋಬೇಕಾಗಿದ್ರೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ನಲ್ಲಿ ಫ್ರೈನ ತೋರಿಸ್ತಾ ಇದ್ದೀವಿ. ಅದನ್ನು ನೀವು ನೋಡಬೇಕು. ನಮ್ಮ ಕರುನಾಡ ಸವಿಯೂಟದ ವಿಶೇಷ ಅಡುಗೆ ನಲ್ಲಿ ಫ್ರೈ. ನಮಸ್ಕಾರ 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 ನಿಮ್ಮೆಲ್ರಿಗೂ ನಮ್ಮ ಇವತ್ತಿನ ಫ್ರೀಡಮ್ ಹೆಲ್ದಿ ಕುಕಿಂಗ್ ಆಯಿಲ್ ಪ್ರೆಸೆಂಟ್ಸ್ ಕರುನಾಡ ಸವಿಯೂಟ ಪವರ್ಡ್ ಬೈ ಶ್ರೀಕೃಷ್ಣ ತುಪ್ಪ, LPG ಪಾರ್ಟ್ನರ್ ಇಂಡೆನಾ, ಹೈಜಿನಿಕ್ ಪಾರ್ಟ್ನರ್ ಎಕ್ಸೋ, ಸ್ಪೆಷಲ್ ಪಾರ್ಟ್ನರ್ ಕರ್ನಾಟಕ ಸ್ಟೇಟ್ ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ ಇನ್ ಅಸೋಸಿಯೇಷನ್ ವಿತ್ ಫಿಲಿಪ್ಸ್ ಅಪ್ಲಯನ್ಸಸ್, ಪ್ರೀತಿ, SSP ಹಿಂಗ್, ವೆಂಕಪ್ ಚಿಕನ್, ರೈಸ್ ಪಾರ್ಟ್ನರ್ ಇಂಡಿಯಾ ಗೇಟ್, ಸಪೋರ್ಟೆಡ್ ಬೈ ಸುಜಯ್ ಇರಿಗೇಷನ್ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಡೆಕನೆಡ್ ಮತ್ತು ಪ್ರಜಾವಾಣಿಯವರ ವಿಶೇಷವಾದಂಥ ಕಾರ್ಯಕ್ರಮ ಇದು. ಸೀಸನ್ 3 ಇದು. ಈ ಸೀಸನ್ 3ನಲ್ಲಿ ಅದ್ಭುತವಾದ ಅಡುಗೆಗಳನ್ನ ತೋರಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಕಡಿಮೆ ಎಣ್ಣೆಯಲ್ಲಿ ಹೆಚ್ಚು ಅಡುಗೆ, ಜೊತೆಗೆ ವಿಟಮಿನ್ A, D ಮತ್ತು E ಹಾಗೂ 0 ಕೊಲೆಸ್ಟ್ರಾಲ್ ಫ್ರೀಡಮ್ ಆಯಿಲ್ನ ವಿಶೇಷತೆ. ಯಾವುದೇ ಫ್ಯಾಟಿ ಆಸಿಡ್ ಇಲ್ಲದಿರುವುದು ಕೂಡ ಈ ಆಯಿಲ್ನ ಸ್ಪೆಷಾಲಿಟಿ. ಅತ್ಯುತ್ತಮ ಪರಿಮಳ ಮತ್ತು ರುಚಿ ಹೊಂದಿರುವ ಶ್ರೀಕೃಷ್ಣ ತುಪ್ಪ ಅಪ್ಪಟ ಹಸುವಿನ ಹಾಲಿನಿಂದ ತಯಾರಾಗಿದೆ. ಅದಕ್ಕೆ ಇದನ್ನು ಜನ ಹಳ್ಳಿ ತುಪ್ಪದ ರೀತಿಯೇ ಇದೆ ಎನ್ನುತ್ತಾರೆ. ಹಸುವಿನ ಹಾಲಿನ ತುಪ್ಪ ಯಾವಾಗಲೂ ಆರೋಗ್ಯಕ್ಕೆ ಉತ್ತಮ. ಶ್ರೀಕೃಷ್ಣ ಶುದ್ಧ ಹಳ್ಳಿಯ ತುಪ್ಪ. ರುಚಿಯಷ್ಟೇ ಶುಚಿಯೂ ಮುಖ್ಯ. ಸರಿಯಾಗಿ ತೊಳೆಯದ ಪಾತ್ರೆಗಳಲ್ಲಿ ಕೇವಲ 19 ನಿಮಿಷಗಳಲ್ಲಿ 700% ಬ್ಯಾಕ್ಟೀರಿಯಾಗಳು ಹುಟ್ಟಿಕೊಳ್ಳುತ್ತವೆ. ಆದರೆ ನೀವು ಎಕ್ಸೋ ಬಳಸಿದರೆ ಕೇವಲ 10 ಸೆಕೆಂಡಲ್ಲಿ ನಿಮ್ಮ ಪಾತ್ರೆಯಲ್ಲಿನ ಎಲ್ಲ ಬ್ಯಾಕ್ಟೀರಿಯಾಗಳು ಸಾಯುತ್ತವೆ. ಎಕ್ಸೋ ಫ್ಯಾಮಿಲಿ, ಹೆಲ್ದಿ ಫ್ಯಾಮಿಲಿ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಅಡುಗೆ ಮಾಡಕ್ಕೆ ಸುಚಿತ್ರಾ ಅವರು ಬಂದಿದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ತೆ. ಎಸ್, ಏನು ಮಾಡ್ತಾ ಇದ್ದೀರಾ ಸುಚಿತ್ರಾ ಅವರು ನೀವು ಇವತ್ತು ನಲ್ಲಿ ಮೂಳೆ ಅದರದ ಒಂದು ಫ್ರೈ ತೋರಿಸ್ತಾ ಇದ್ದೀನಿ. ಓಕೆ. ಬಹಳ ರುಚಿಯಾಗಿರುತ್ತೆ. ಎಸ್. ಹಾಗೂ ಬೆಂದರೆ ಕ್ವಿಕ್ ಆಗಿ ಒಂದು 5 ನಿಮಿಷದಲ್ಲಿ ಆಗೋಗುತ್ತೆ. ಎಸ್. ಈ ನಲ್ಲಿ ಮೂಳೆ ಎಲ್ಲ ಮೊದಲು ಕೆಲವು ಮಿಲಿಟರಿ ಹೋಟ್ಲ್ಗಳಲ್ಲಿ ಮಾತ್ರ ಸಿಗ್ತಾ ಇದ್ದಿದ್ದು. ಅಂದರೆ ಮಾಂಸವನ್ನೇನು ಹಾಕ್ತೆ, ಬರೀ ನಲ್ಲಿ ಮೂಳೆಗಳನ್ನು ಹಾಕಿ ಫ್ರೈ ಮಾಡಿ ಅದನ್ನು ತಿಂದರೆ ಅದ್ರ ಮಜಾನೇ ಬೇರೆ. ಕೆಲವು ಹೋಟ್ಲ್ಗಳಲ್ಲಿ ಮಾಡ್ತಾ ಇದ್ದಿದ್ದಂಥದ್ದು. ಮನೆಗಳಲ್ಲೆಲ್ಲ ಏನು ಮಾಡ್ಕೊಳ್ಳಲ್ಲ. ಈಗ ಅದೆಲ್ಲ ಆದ ನಂತರ ಮನೆಗಳಲ್ಲೂ ಕೂಡ ನಲ್ಲಿ ಫ್ರೈನ ಮಾಡ್ಕೊಂಡು ತಿನ್ನುವರಂಥ ಸಂಖ್ಯೆ ಜಾಸ್ತಿ ಆಗಿದೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಲ್ಲಿ ಫ್ರೈನ ಯಾವ ರೀತಿ ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತಾ ಇದ್ದಾರೆ ಸುಚಿತ್ ಅವರು. ಮೇಡಮ್, ಮಾಡೋಕ್ಕೆ ಏನೇನು ತಂದಿದ್ದೀರಾ? ಮಟನ್ ನಲ್ಲಿ ಫ್ರೈ. ರಿಕ್ವೈರ್ಡ್ ಇಂಗ್ರೀಡಿಯೆಂಟ್ಸ್: ಮಟನ್ ನಲ್ಲಿ ಮೂಳೆ ಅರ್ಧ kg, ಸಿನಮನ್ 1 ಪೀಸ್, ಕ್ಲೋವ್ 2, cardamom 2, fennel seeds little, turmeric 1/4 teaspoon, red chili powder 1 teaspoon, dhania powder 1 teaspoon, ginger garlic paste 1/4 teaspoon, small onions 1 cup, tomato 1 cup, green chilies 3, jeera powder 1/4 teaspoon, star anise 1, garam masala 1/4 teaspoon, coriander leaves 1/4 cup, ಕರಿಬೇವಿನ ಸೊಪ್ಪು ಸ್ವಲ್ಪ, ಪೆಪ್ಪರ್ ಪೌಡರ್ 1/4 ಟೀಸ್ಪೂನ್, ಕಾಳು ಮೆಣಸು 4ರಿಂದ 5, ಉಪ್ಪು, ಫ್ರೀಡಮ್ ಆಯಿಲ್, ಶ್ರೀಕೃಷ್ಣ ಗೀ. ಹವಾ ಬಾ 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 ನೋಡೋಕ್ಕೆ ಇಷ್ಟೇಷ್ಟು ನಲ್ಲಿ ಮೂಳೆ ಫ್ರೈ ಅಂತ ಇದೆ. ಇಷ್ಟುದಲ್ಲಿ ಇಷ್ಟು ಹೇಳಿದ್ದಾರೆ. ಓಕೆ, ನೋ ಪ್ರಾಬ್ಲಮ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಶುರು ಮಾಡೋಣ. ಮೇಡಮ್, ಏನು ಕೊಡಲಿ ಫಸ್ಟ್ ನಿಮ್ಗೆ ನಾನು? ಫಸ್ಟ್ ಈಗ ಬೇಯಿಸ್ಕೋಬೇಕಾಗುತ್ತೆ. ನಲ್ಲಿ ಮೂಳೆ ಅಂತ ಹೇಳಿದಾಗಲೇ ಅದರೊಳಗಿರೋದೆಲ್ಲ ಕರೆಕ್ಟಾಗಿ ನಮಗೆ ಈಸಿಯಾಗಿ ಬರಬೇಕು, ತಿನ್ನೋದಕ್ಕೆ ಈಸಿ ಆಗಬೇಕು ಅಂದರೆ ಅದನ್ನು ಕುಕ್ಕರಲ್ಲಿ ಬೇಯಿಸ್ಕೋಬೇಕಾಗುತ್ತೆ. ಫಸ್ಟ್ ಈಗ ಮೊದಲನೇದಾಗಿ ಕುಕ್ಕರಲ್ಲಿ ಬೇಯಿಸ್ಕೊಳ್ಳೋಣ. ಎಸ್ 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 ಕುಕ್ಕರ್ ಇಟ್ಟಾಯಿತು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದ್ದೀವಿ ಫ್ರೀಡಮ್ ಹೆಲ್ದಿ ಕುಕ್ಕಿಂಗ್ ಆಯಿಲ್. ಕಡಿಮೆ ಎಣ್ಣೆಯಲ್ಲಿ ಜಾಸ್ತಿ ಪದಾರ್ಥಗಳನ್ನ ಕರಿಯುವಂಥದ್ದು, ಕೊಬ್ಬಿನಂಶ ಕಡಿಮೆ ಇರುವಂಥದ್ದು, ಎಲ್ಲ ಕಡೆ ಸಿಗುವಂಥದ್ದು ಫ್ರೀಡಮ್ ಆಯಿಲ್ನ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದ್ದೀವಿ. ಇಲ್ಲಿ ನಲ್ಲಿ ಮೂಳೆ ಒಂದು ಅರ್ಧ kg ಇದೆ. ಓಕೆ. ಚೆನ್ನಾಗಿ ವಾಶ್ ಆಗಿರೋಂಥದ್ದು. ಎಸ್. ಸೊ ಫಸ್ಟ್ ಈಗ ಕುಕ್ ಮಾಡ್ಕೊಳ್ಳೋಕ್ಕೆ ಸ್ಪೈಸಸ್ ಜೊತೆ ಕುಕ್ ಮಾಡ್ಕೊಂಡಾಗ
ಅದು ಫ್ಲೇವರ್ಸ್ ಎಲ್ಲ ನಲ್ಲಿ ಮುಳಗೆ ಇಟ್ಕೊಂಡಿರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಒಂದು 2-3 ಸ್ಪೈಸಸ್ನ ಇನ್ಕ್ಲೂಡ್ ಮಾಡೋಣ. ಅರ್ಧ ಇಂಚಿಂದು 1 ಪೀಸ್ ಅಷ್ಟು ಚಕ್ಕೆ, ಓಕೆ, 2 ಲವಂಗ, ಓಕೆ, ಒಂದು 4ರಿಂದ 5 ಕಾಳು ಮೆಣಸು, ಓಕೆ, ಸಣ್ಣದೊಂದು ಸ್ಟಾರ್ ಅನೀಸ್ ಹೂವು, ಸ್ಟಾರ್ ಹೂವು, ಓಕೆ, 2 ಏಲಕ್ಕಿ, ಸ್ವಲ್ಪ ಸ್ವಲ್ಪ ಸೋಂಪು. ಓಕೆ, ಫಸ್ಟು ಸ್ವಲ್ಪ ಎಣ್ಣೆಯಲ್ಲಿ ಇವನ್ನೆಲ್ಲ ಚೂರು ಹಾಕೊಂಡಿದ್ದೀವಿ. ಎಲ್ಲ ಎಣ್ಣೆಯಲ್ಲಿ ಫ್ರೈ ಆಗ್ತಾ ಇದೆ ಅನ್ನೋದಕ್ಕಿಂತ ಮೊದಲೇ ಸ್ವಲ್ಪ ಆ ಫ್ಲೇವರ್ಸ್ ಬರಬೇಕು. ಆ ಸ್ಪೈಸಸ್ ಎಲ್ಲ ಫ್ಲೇವರ್ಸ್ ಬಂದಮೇಲೆ ನಲ್ಲಿ ಮುಳೆನ ಆ್ಯಡ್ ಮಾಡ್ಕೊಳ್ಳೋಣ. ಎಸ್, ಹಾಕಿ. ಎಸ್ ಮೇಡಮ್. ಈಗ ನಲ್ಲಿ ಮುಳೆನ ಸೇರಿಸ್ತಾ ಈಗ ಸ್ವಲ್ಪ ಅರಿಶಿನ ಪುಡಿನ ಆ್ಯಡ್ ಮಾಡ್ತಾ ಇದ್ದೀನಿ, ಹಲ್ದಿ ಪೌಡರ್. ಓಕೆ, ಎಸ್, ಸ್ವಲ್ಪ ಈಗ ಉಪ್ಪನ್ನ ಸೇರಿಸೋಣ. ಫ್ರೈ ಮಾಡುವಾಗ ಮತ್ತೆ ಉಪ್ಪನ್ನ ಆ್ಯಡ್ ಮಾಡ್ಕೋಬೋದು. ಈಗ ಅದು ಬೇಯೋದಕ್ಕೋಸ್ಕರ ಕುಕ್ ಆಗಬೇಕಲ್ಲ, ಅದರಿಂದ ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಮಿಕ್ಸಪ್ ಮಾಡಿ ಸ್ವಲ್ಪ ನೀರನ್ನ ಸೇರಿಸೋಣ. ಸಾಕು. 1 ಗ್ಲಾಸಷ್ಟು, ಸಣ್ಣ ಗ್ಲಾಸಷ್ಟು 1 ಗ್ಲಾಸ್ ನೀರನ್ನ ಸೇರಿಸಿ ಸಾಕಾಗುತ್ತೆ. ಇದು ಕೂಗಿಸ್ಕೋಬೇಕಾಗಿ ನಾವು ಇದು ಚೆನ್ನಾಗಿ ಕೂಗಬೇಕು, ಯಾಕಂದ್ರೆ ಕುಕ್ ಆಗಬೇಕು. 5 ವಿಸಲ್ ಬೇಕಾಗುತ್ತೆ, 4 to 5 ವಿಸಲ್ಸ್. ಲಿಡ್ನ ಕ್ಲೋಸ್ ಮಾಡಿ. ಈ ರುಬ್ಬಿಂಗ್ ಎಲ್ಲ ಇದೆಯಾ? ರುಬ್ಬೋದೇನಿಲ್ಲ, ಬರೀ ಇದು ಬೇಯೋದಕ್ಕಷ್ಟೇ ಟೈಮು. ಓಕೆ, ಇದು ರೆಡಿ ಇದೆ, ಕ್ವಿಕ್ ಆಗಿ ಫ್ರೈ ಆಗೋಗುತ್ತೆ. ಓಕೆ, ನಾವು ಫ್ರೈ ಮಾಡ್ಕೊಂಡ್ಬಿಡ್ಬೋದಾ? ಮಾಡ್ಕೋಬೋದು. ಎಸ್. ಇದು ತಣ್ಣಗಾಗಬೇಕು, ಕೂಲ್ ಆಗಬೇಕು, ಅದಾಗ್ತಾ ಇರಲಿ. ನಮ್ಮ ಇವತ್ತಿನ ಕಾರ್ಯಕ್ರಮ ನಾವು ಬಳಸ್ತಾ ಇದ್ದೀವಿ ಫ್ರೀಡಮ್ ಆಯಿಲನ್ನು. ಫ್ರೀಡಮ್ ಆಯಿಲ್ನಲ್ಲಿ ವಿಟಮಿನ್ ಎ, ಡಿ, ಇ ಇವೆಲ್ಲವೂ ಇದೆ. ಕಡಿಮೆಯ ಎಣ್ಣೆಯಲ್ಲಿ ಅತಿ ಹೆಚ್ಚು ಪದಾರ್ಥಗಳನ್ನ ಕರಿಬೋದು, ಕೊಬ್ಬಿನಂಶ ಕಡಿಮೆ ಇರುತ್ತೆ. ನಮ್ಮ ಇವತ್ತಿನ ಕಾರ್ಯಕ್ರಮ ನಾವು ಬಳಸ್ತಾ ಇದ್ದೀವಿ ಫ್ರೀಡಮ್ ಆಯಿಲನ್ನು. ಸಾಕು. ಓಕೆ, ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀವಿ. ಎಣ್ಣೆಯ ಜೊತೆಗೆ ಸ್ವಲ್ಪ ತುಪ್ಪನೂ ಹಾಕ್ಕೊಳ್ತಾ ಇದ್ದೀವಿ. ನಮ್ಮ ಇವತ್ತಿನ ಕಾರ್ಯಕ್ರಮ ನಾವು ಬಳಸ್ತಾ ಇದ್ದೀವಿ ಶ್ರೀಕೃಷ್ಣ ತುಪ್ಪ. ಭಾರತದ ಮೊಟ್ಟ ಮೊದಲನೆಯ ಹಳ್ಳಿ ಸೊಗಡಿನ ತುಪ್ಪ ಶ್ರೀಕೃಷ್ಣ ತುಪ್ಪ. 1 ಸ್ಪೂನ್ ಅಷ್ಟು ಸಾಕಾ? ಇದಕ್ಕೆ ಇಲ್ಲಿ ನಾನು ಸಾಂಬಾರ್ ಈರುಳ್ಳಿ ತಗೊಂಡಿದ್ದೀನಿ. ಇದಕ್ಕ ಸಾಂಬಾರ್ ಈರುಳ್ಳಿ, ಸಣ್ಣ ಈರುಳ್ಳಿ ಏನು ಬರುತ್ತೆ ಅದು. ಓಕೆ, ಅದು ಅವೈಲೇಬಲ್ ಇಲ್ಲಾಂದ್ರೆ ರೆಗ್ಯುಲರ್ ಆನಿಯನ್ ತಗೋಬಹುದು. ಇದು ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಇದನ್ನ ಅರ್ಧಂಬರ್ಧ ಕ್ರಶ್ ಮಾಡಿರೋಂಥದ್ದು, ಸಣ್ಣ ಸಣ್ಣದಾಗಿರುತ್ತಲ್ಲ, ಹಾಗೆ ಈಸಿಯಾಗಿ ಫ್ರೈ ಆಗುತ್ತೆ. ಹಾಕಿ ಮೇಡಮ್, ಕಾದಿದೆ ಹಾಕಿ. ನೀರಿನ ಅಂಶ ಇರುತ್ತಲ್ಲ. 1 ಕಪ್ ಅಷ್ಟು ತಗೊಂಡಿದ್ದೀವಿ ಈರುಳ್ಳಿನ. 1 ಕಪ್ಪು ಸಾಂಬಾರ್ ಈರುಳ್ಳಿ. ಸ್ವಲ್ಪ ಅದು ಚೆನ್ನಾಗಿ ಫ್ರೈ ಆಗಬೇಕು. ಆ ಈರುಳ್ಳಿಯ ಬಣ್ಣ ಚೆನ್ನಾಗಿ ಚೇಂಜ್ ಆಗಬೇಕು, ಬ್ರೌನ್ ಆಗಲಿ. ಅದರೊಟ್ಟಿಗೆ ನಾನು ಇಲ್ಲಿ ಕರಿಬೇವಿನ ಸೇರಿಸ್ತಾ ಇದ್ದೀನಿ. ಎಸ್ ಮೇಡಮ್. ಸ್ವಲ್ಪ ಕರಿಬೇವಿನ ಸೊಪ್ಪು. ಓಕೆ, ಕಂದು ಬಣ್ಣಕ್ಕೆ ಬರಬೇಕು ಸ್ವಲ್ಪ. ಈ ಸಾಂಬಾರ್ ಆನಿಯನ್ದು ಟೇಸ್ಟ್ ಚೆನ್ನಾಗಿರುತ್ತೆ, ಬಟ್ ಯೂಶಲಿ ಎಲ್ಲ ಟೈಮಲ್ಲೂ ಸಿಗೋದಿಲ್ಲ. ಬಟ್ ತಮಿಳ್ನಾಡಲ್ಲಿ ನೀವು ಯಾವುದೇ ಹೋಟ್ಲಿಗೆ ಹೋದ್ರು ನಾನ್ ವೆಜ್ ಅನ್ನ ಮಾಡಿದ್ರೆ ಅವರು ಈ ಸಣ್ಣ ಈರುಳ್ಳಿ ಹಾಕೇ ಮಾಡೋದು. ಹೌದು, ನಮ್ಮಲ್ಲೇನು ಆ ಥರ ರಿಸ್ಟ್ರಿಕ್ಷನ್ಸ್ ಇಲ್ಲ. ನಾವು ಯಾವ ಈರುಳ್ಳಿ ಬೇಕಾಗಿ ಮಾಡ್ತಾ ಇರ್ತೀವಿ ಕರ್ನಾಟಕದಲ್ಲಿ. ಬಟ್ ನಾವು ಇವತ್ತು ಸ್ವಲ್ಪ ಸಾಂಬಾರ್ ಈರುಳ್ಳಿಯನ್ನು ಬಳಸಿ ನಲ್ಲಿ ಫ್ರೈಯನ್ನು ಮಾಡ್ತಾ ಇದ್ದೀವಿ. ಈರುಳ್ಳಿ ನೋಡಿ ಈಗ ಕಲರ್ ಚೇಂಜ್ ಆಗಿದೆ. ಹಸಿಮೆಣಸಿನ್ಕಾಯಿ ಖಾರನು ಬಳಸ್ತೀವಿ, ಅದರಿಂದ ಒಂದು 2ರಿಂದ 3 ಹಸಿಮೆಣಸಿನ್ಕಾಯಿ ಹಾಕಿ ಮೇಡಮ್, ಚೆನ್ನಾಗಿರುತ್ತೆ. ಸಾಕು, 3 ಹಾಕಿದ್ದೀನಿ. ಓಕೆ ಮೇಡಮ್. ಈಗ ಅದಕ್ಕೆ ಟೊಮ್ಯಾಟೊ, ದೊಡ್ಡದಾದರೆ 1 ಟೊಮ್ಯಾಟೊ, ಚಿಕ್ಕದಾದರೆ 2 ಸೇರಿಸ್ಕೊಳ್ಳಿ. ದೊಡ್ಡದು 1 ಟೊಮ್ಯಾಟೊ. ಓಕೆ, ಟೊಮ್ಯಾಟೊನು ಸ್ವಲ್ಪ ಮೆತ್ತಗಾಗಬೇಕು. ಓಕೆ, ಚೆನ್ನಾಗಿ ಒಂದಾದ ಮೇಲೆ ಒಂದು ತುಪ್ಪ ಮತ್ತು ಎಣ್ಣೆಲಿ ಹುರ್ಕೊಳ್ತಾ ಇದ್ದೀವಿ. ಫಸ್ಟು ಸಾಂಬಾರು ಈರುಳ್ಳಿ ಹಾಕಿದ್ದೀವಿ, ಸ್ವಲ್ಪ ಅದಕ್ಕೆ ಮೆಣಸಿನ್ಕಾಯಿ ಹಾಕಿದ್ದೀವಿ, ಕರಿಬೇವನ್ನ ಹಾಕಿದ್ದೀವಿ. ಈಗ ನಾವು 2 ಟೊಮೆಟೊವನ್ನು ಕೂಡ ಸೇರಿಸ್ಕೊಂಡಿದ್ದೀವಿ. ಮೆತ್ತಗಾಗಬೇಕು, ಅಂದರೆ ಪೂರ್ತಿಯಾಗಿ ಗೊತ್ತಾಗುತ್ತೆ ನಿಮಗೆ.
ಫುಲ್ಲು ಮೆತ್ತಗಾಗುತ್ತೆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದ ನಂತರ, ಆಗ ಸೇರಿಸಿದ್ರೆ ಚೆನ್ನಾಗಿರುತ್ತೆ. ಈಗ ನಾನು ಉಪ್ಪನ್ನ ಸೇರಿಸ್ತೇನೆ. ಎಸ್, ಸ್ವಲ್ಪ ಉಪ್ಪು ನಾವು ಬೇಯೋದಕ್ಕೆ ಹಾಕೊಂಡಿದ್ವಿ, ಈಗ ಸ್ವಲ್ಪ ಸೇರಿಸ್ಕೊತೀನಿ. ಓಕೆ, ನಾವು ಇದಕ್ಕೂ ಸ್ವಲ್ಪ ಉಪ್ಪು ಹಾಕಿದ್ದೀವಲ್ಲ ನಲ್ಲಿಗೆ. ಹೌದು, ಬೇಯೋದಕ್ಕೆ. ನಲ್ಲಿ ಬೇಯಕ್ಕೂ ವಿಜಲ್ ಕೂಗಿಸ್ಕೊಳ್ಳೋಕೆ ನಮ್ಮದು ಅದರಲ್ಲೂ ಸ್ವಲ್ಪ ಉಪ್ಪು ಹಾಕಿದ್ದೀವಿ, ಇದಕ್ಕೂ ಚೂರು ಉಪ್ಪು ಹಾಕಿದ್ದೀವಿ. ಇವೆಲ್ಲ ನೋಡ್ಕೊಂಡಾದ್ಮೇಲೆ ಫೈನಲಾಗಿ ಸ್ವಲ್ಪ ಉಪ್ಪು ಹಾಕ್ತೀವಿ. 1/4 ಟೀ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಎಸ್, ಜಿಂಜರ್ ಗಾರ್ಲಿಕ್ ಪೇಸ್ಟ್ 1/4 ಟೀ ಸ್ಪೂನ್. ಓಕೆ, ಎಸ್, ಅಚ್ಚ ಖಾರದ ಪುಡಿ ರೆಡ್ ಚಿಲ್ಲಿ ಪೌಡರ್ ಎಸ್, 1 ಟೀ ಸ್ಪೂನ್ ಅಷ್ಟು ಓಕೆ, ಅಚ್ಚ ಖಾರದ ಪುಡಿ. ಓಕೆ, ಧನಿಯಾ ಪುಡಿ 1 ಟೀ ಸ್ಪೂನ್. ಎಸ್, ಜೀರಾ ಪೌಡರು ಎಸ್ ಮೇಡಮ್. ಸಾಕು. ಈಗ ಬೆಂದಿರೋಂಥದ್ದನ್ನ ಆ್ಯಡ್ ಮಾಡಿ ನಂತರ ಗರಂ ಮಸಾಲ ಹಾಗೂ ಪೆಪ್ಪರ್ ಪೌಡರ್ನ ಸೇರಿಸ್ಕೊ. ಕೂಲ್ ಆಗಿಬಿಟ್ಟಿದೆ, ಹಾಗೆ ತೆಗೆನಾ? ಎಸ್ ಮೇಡಮ್. ನೋಡೋಣ ತಾಳ್ರಿ ಏನಾಗಿದೆ ಅಂತ. ಓ, ಎಲ್ಲ ಈಚೆ ಬಂದಿದೆ. ಪೂರ್ತಿ ಹಾಕೋಣ. ಸ್ಟಾಕ್ ಸ್ಟಾಕ್ ಸ್ವಲ್ಪನೇ ಇದೆ. ತುಂಬ ಜಾಸ್ತಿ ಆಗಿದೆ ಪ್ರೈಸ್. ತೆಗೆದು ನೋಡ್ಕೊಂಡು ಚೆನ್ನಾಗಿ ವಿಷಲ್ ಕೂಗಿಸ್ಕೊಂಡಂಥ ನಲ್ಲಿ ಇಲ್ಲಿದೆ ನೋಡಿ. ಇದೇ ನಲ್ಲಿ ಫಸ್ಟು ಬೇಯಿಸ್ಕೊಂಡಿದ್ದೀವಿ. 5 ರಿಂದ 6 ವಿಷಲ್ ಆಗಿದೆ. ಈಗ ಇದನ್ನು ಎತ್ತಿ ಇದಕ್ಕೆ ಹಾಕ್ಕೊಳ್ತಾ ಇದ್ದೀವಿ. ಅದರಲ್ಲಿರೋಂಥ ಸ್ಪೈಸಸ್ ಏನಿದೆ ಅದನ್ನು ತೆಗ್ದಾಕ್ಬೋದು, ಯಾಕಂದರೆ ಅದು ಫ್ಲೇವರ್ಸ್ ಎಲ್ಲ ಬಿಟ್ಕೊಂಡಿರುತ್ತೆ ಅಷ್ಟೇ. ಆ ಸ್ಪೈಸಸ್ನ ಅಲ್ಲೇ ಬಿಟ್ಬಿಡಿ, ಚಕ್ಕೆ ಲವಂಗ. ಓಕೆ, ಬರೀ ಆ ಸ್ಟಾಕ್ ಮತ್ತು ಈ ಪೀಸಸ್ನ ಆ್ಯಡ್ ಮಾಡ್ಕೊಳ್ಳೋಣ. ನಲ್ಲಿ ಮೂಳೆ ಸ್ವಲ್ಪ ಮಸಾಲೆ ಎಲ್ಲ ಪೀಸಸ್ಗೆ ಕೋಟ್ ಹಾಕಲಿ. ನಂತರ ಫೈನಲ್ ಆಗಿ ಪೆಪ್ಪರ್ ಪೌಡರ್ ಮತ್ತು ಗರಂ ಮಸಾಲ, ಕೊತ್ತಂಬರಿ ಸೊಪ್ಪು ಹಾಕಿದರೆ ಇದು ಬೇಸಿಕ್ ಆಗಿ ಇಷ್ಟು ರೆಡಿ ಆಯಿತು. ಹೌದು ಹೌದು. ಮೆಣಸಿನ ಪುಡಿ ಪೆಪ್ಪರ್ ಪೌಡರ್ ಓಕೆ, 1/4 ಟೀ ಸ್ಪೂನು, ಯಾಕಂದರೆ ಇಲ್ಲಿ ಚಿಲ್ಲಿ ಪೌಡರ್ ಎಲ್ಲ ಬಳಸ್ತೀವಿ ನಾವು, ಓಕೆ, ಅದರದ್ದೇ ಖಾರ ಬರುತ್ತೆ. 1/4 ಟೀ ಸ್ಪೂನಷ್ಟು ಮೆಣಸಿನ ಪುಡಿ. ಗರಂ ಮಸಾಲ 1/4 ಟೀ ಸ್ಪೂನ್ ಸಾಕು, ಯಾಕಂದರೆ ಸ್ಪೈಸಸ್ ಎಲ್ಲ ನಾವು ಬೇದಕ್ಕೂ ಸೇರಿಸಿದ್ವಿ. ಒಂದು 1/4 ಟೀ ಸ್ಪೂನಷ್ಟು ಗರಂ ಮಸಾಲ. ಕಡೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಸ್, ಮತ್ತೊಂದು ಸತಿ ಮಿಕ್ಸಪ್ ಮಾಡಿ. ಎಸ್ 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 ಫೈನಲಿ ನಲ್ಲಿ ಫ್ರೈ ತಯಾರಾಗಿದೆ. ಆಫ್ ಮಾಡೋಣ ಸ್ಟವ್ನ? ಆಫ್ ಮಾಡಿ. ಆಫ್ ಮಾಡೋದಾ? ಡಿಶ್ ಔಟ್ ಮಾಡ್ಕೊಳ್ಳೋಣ. ಎಸ್. ನಲ್ಲಿ ಫ್ರೈ ರೆಡಿಯಾಗಿದೆ. ಪ್ಲೇಟಿಂಗ್ ಮಾಡಿಬಿಟ್ಟಿದ್ದೀನಿ. ರುಚಿ ನೋಡ್ಬೇಕು ನೀವು. ಕೊಡ್ರಿ ಇಲ್ಲಿ ರೀ. ವಾ, ರುಚಿ ನೋಡಬೇಕು ಅವಾಗಿಂದ ಕೇಳ್ತಾ ಇದ್ದೀನಪ್ಪ. ಕೊಡ್ತೀನಿ ತಾಳ್ರಿ ಊರವ್ರೆಲ್ಲ ನೋಡಿದಾಗೋಯ್ತು. ನಾನೊಬ್ಬ ತಿನ್ನೋದು ಬಿಟ್ಟು ಘಮ ಘಮ ಅಂತ ಇದೆ. ನನಗೆ ಎಷ್ಟೊತ್ತಾಗ ತಡ್ಕೊಳಕ್ಕೆ ಸಾಧ್ಯ? ಟೇಸ್ಟ್ ಮಾಡೇ ಬಿಡಬೇಕು. ನಲ್ಲಿ ಫ್ರೈ ತುಂಬ ಜನಕ್ಕೆ ಗೊತ್ತಿಲ್ಲದೆ ಇರೋದು, ಮನೆಯಲ್ಲಿ ಮಾಡ್ಕೊಳ್ದೇ ಇರೋದು, ಹೋಟ್ಲಲ್ಲಿ ಸಿಗುವಂಥದ್ದು, ಭಾಳ ರುಚಿಯಾಗಿರುವಂಥದ್ದು, ಆರೋಗ್ಯಕ್ಕೆ ಒಳ್ಳೆಯದಾಗಿರುವಂಥದ್ದು ನಲ್ಲಿ ಫ್ರೈ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಇದೇ ನಲ್ಲಿ ಫ್ರೈ. ಇದು ಇನ್ನೊಂದು ಲೆವೆಲ್. ಇದು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಲ್ಲಿ ಫ್ರೈ. ಚೆನ್ನಾಗಿ ಕುಕ್ ಆಗಿದೆಯಾ? ಹೆಚ್ಚು ಕಡಿಮೆ ತಮಿಳ್ನಾಡ ಸಾಕಷ್ಟು ಹೋಟೆಲ್ಗಳಲ್ಲಿ ಈ ನಲ್ಲಿ ಫ್ರೈ ಸಿಗುತ್ತೆ. ಹೌದು ಹೌದು, ಅಲ್ಲಿ ಭಾಳ ಫೇಮಸ್. ನಲ್ಲಿ ತಿನ್ನೋದು ಗೊತ್ತಾ ನಿಮಗೆ? ತೋರಿಸಿ, ಈಗ ನೋಡ್ತಾ ಇದ್ದೀವಿ. ಇಟ್ಕೊಳ್ರಿ ನೋಡ್ರಿ, ಈಗ ತಗೋಬೇಕು. ಆಯಿತು, ಹಿಂದ್ಗಡೆ ಒಂದ್ಸರಿ ಕಚ್ಚಬೇಕು, ಆಮೇಲೆ ಹಿಂಗೆ ಅನ್ಬೇಕು. ನೋಡಿ ಬನ್ರಿ, ಒಂಥರ ಕ್ಲಾಸ್ ಮಾಡ್ತಾ ಇದ್ದೀರಾ. ಬನ್ರಿ ಇಲ್ಲಿ. ನಲ್ಲಿ ಮೂಳೆ ತಿನ್ನೋದಲ್ವಾ? ಹಾಂ, ಆಯ್ತು ರೀ, ಆಯ್ತು, ಗೊತ್ತಾಯ್ತು. ಇದು ನಲ್ಲಿ ಮೂಳೆ ತಿನ್ನೋ ವಿಧಾನ. ಸಖತ ಮಾಡಿದ್ದೀರಾ. ಸ್ವಲ್ಪ ಬಿಸಿ ಅನ್ನಕ್ಕೆ ಗೊಜ್ಜು ಥರ ಕಲ್ಸ್ಕೊಂಡು ತಿನ್ಬೋದು. ಚಪಾತಿ ಎಲ್ಲ ತಿನ್ನೋಕ್ಕಾಗಲ್ಲ. ಇದು ಹಿಂಗೆ ತಿನ್ನಬೇಕು. ಇದೇನು ಚಪಾತಿಗೋ ಪುರಿಗೋ ಅಕ್ಕಿ ರೊಟ್ಟಿಗೋ ತಿಂತೀವಿ ಅಂದರೆ ಅವೆಲ್ಲ ಸುಳ್ಳು. ಇದು ಹಿಂಗೆ ರಾರ ತಿಂದು ಬಿಸಾಕ್ತಾ ಇರಬೇಕು. ಒಬ್ಬರು 1 kg ತಿನ್ಬೋದು. ಬದಿಟ್ಕೊಳ್ಳಿ.
ಫ್ರೀಡಮ್ ಹೆಲ್ದಿ ಕುಕಿಂಗ್ ಆಯಿಲ್ ಪ್ರೆಸೆಂಟ್ ಕರುನಾಡ ಸವಿಯೂಟ ಪವರ್ಡ್ ಬೈ ಶ್ರೀಕೃಷ್ಣ ಹಳ್ಳಿ ತುಪ್ಪ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ವೈವಿಧ್ಯಮಯ ಅಡುಗೆಗಳನ್ನ ತೋರಿಸ್ತಾ ಇದ್ದೀವಿ. ಇದು ಡೆಕ್ಕಣ ಪ್ರಜಾವಾಣಿಯವರ ಯೂಟ್ಯೂಬ್ನಲ್ಲಿ ಬರುವಂಥ ಅದ್ಭುತವಾದಂಥ ಕಾರ್ಯಕ್ರಮ. ಮತ್ತೆ ಹೊಸ ಅಡುಗೆಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ.